ಈ ಒಂದು ವಿಡಿಯೋದಲ್ಲಿ ನಾನು ಡಿವಿಷನ್ ಆಫ್ ಡೆಸಿಮಲ್ಸ್ನ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮ್ 2.48 ಡಿವೈಡೆಡ್ ಬೈ 4 ಇದೆ. ಸೊ ತುಂಬ ಮಕ್ಕಳಿಗೆ ಡೆಸಿಮಲ್ ಪಾಯಿಂಟ್ ಬಂದ ಕೂಡಲೇ ಅಪ್ಪ ಯಾಕನ ಬರುತ್ತೋ ಈ ಡೆಸಿಮಲ್ ಪ್ರಾಬ್ಲಮ್ಸ್ ಅಂತ ಅನ್ಸ್ಬಿಡುತ್ತೆ. ತುಂಬ ಈಸಿ ಇದು, ಬಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಡಿವಿಷನ್ ಆಫ್ ಫಸ್ಟ್ ಪ್ರಾಬ್ಲಮ್ 4 ಇಂದ ನಾನು 2.48ನ ಡಿವೈಡ್ ಮಾಡಬೇಕಲ್ವಾ. ಸೊ 4 ಇಂದ 2.48ನ ಡಿವೈಡ್ ಮಾಡಬೇಕು. ಓಕೆ, ಸೊ ಫಸ್ಟ್ 4 ಇದೆ, 4 ಇಂದ ಫಸ್ಟ್ ನಂಬರ್ ಯಾವುದು 2 ಇದೆ. ಸೊ ಫ್ರಮ್ 4 ಕ್ಯಾನ್ ವಿ ಡಿವೈಡ್ 2? ಆಗಲ್ಲ, ಇದು ತುಂಬ ಚಿಕ್ಕ ನಂಬರ್, ಹೌದಲ್ವಾ. ಸೊ 4 1 4 ಆಗುತ್ತೆ. ಸೊ ನಾನು ಯಾವ್ದು ತಗೋಬಹುದು? 4 0s 0 ತಗೋಬೇಕು. 4 1 4 ಆಗುತ್ತಲ್ವಾ. ಸೊ 4 0 0 ತಗೋಬಹುದು. ಸೊ ನಾವು 2 - 0 2. ಓಕೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ನೆಕ್ಸ್ಟ್ ನಂಬರ್ ಏನಿದೆ 4 ಇದೆ, 4 ತಗೋತೀರಾ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಸೊ ಹಾಗಾಗಿ ಡೆಸಿಮಲ್ ಪಾಯಿಂಟ್ ಇಟ್ರಿ. 2 ಇವನ್ನ 2 ಡಿವೈಡ್ ಮಾಡಿದ್ವಲ್ಲ ಫಸ್ಟು. ಸೊ 2 ಆದ್ಮೇಲೆ ನಮಗೆ ಪಾಯಿಂಟ್ ಇದೆ, ಸೊ ಹಾಗಾಗಿ ನಾನು 0 ಆದ್ಮೇಲೆ ಪಾಯಿಂಟ್ ಇಡಬೇಕು. ನೆಕ್ಸ್ಟ್ 4 ತಗೊಂಡಿದ್ದೀನಿ. ಇವಾಗ 4 ಇಂದ 24, 4 6 24, 24 - 24 0. ನೆಕ್ಸ್ಟ್ ನಂಬರ್ ಏನಿದೆ 8 ಇದೆ, ಅದನ್ನು ತಗೊಳ್ಳಿ. ಸೊ 8 ಇಂದ 4 ಡಿವೈಡ್ ಮಾಡ್ಬೋದಾ? 4 2s 8, 4 1s 4, 4 2s 8. ಸೊ 4 2s 8. ಸೊ 8 - 8 0. ಸೊ ದಿಸ್ ಇಸ್ ದ ಆನ್ಸರ್. ತುಂಬ ಸಿಂಪಲ್, ಓಕೆ ಅಲ್ವಾ. ಎರಡನೇ ಪ್ರಾಬ್ಲಮ್, ಇದರಲ್ಲಿ 36 ಡಿವೈಡೆಡ್ ಬೈ 0.2 ಇದೆ. ಸಿ ಇಲ್ಲಿ ನೋಡಿ, ನಮಗೆ ಡಿವೈಸರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇರಲಿಲ್ಲ, ಡಿವೈಡ್ ಎಂಡ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇತ್ತು. ಇಲ್ಲಿ ನಮಗೆ ಡಿವೈಡ್ ಎಂಡ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ಡಿವೈಸರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಸೊ ಡಿವೈಸರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ದಾಗ ಏನು ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್, ಅದು ತುಂಬಾ ಸಿಂಪಲ್ ಅದು, ಓಕೆನಾ. ಸೊ ನೋಡಿ, ಇಲ್ಲಿ ಪಾಯಿಂಟ್ ಇದೆ. ನಮ್ಗೆ ಯಾವಾಗಲೇ ಆಗಲಿ ಡೆಸಿಮಲ್ ಪಾಯಿಂಟ್ ಡಿವೈಸರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ದಾಗ ನಾವು ಅದನ್ನ ಡೆಸಿಮಲ್ ಪಾಯಿಂಟ್ ನ ರಿಮೂವ್ ಮಾಡ್ಕೋಬೇಕು. ಆವಾಗ ನಿಮಗೆ ಡಿವೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಆ ಡೆಸಿಮಲ್ ಪಾಯಿಂಟ್ ನ ರಿಮೂವ್ ಮಾಡೋದು ಹೇಗಾಗಾದ್ರೆ ಬನ್ನಿ ಹೇಳ್ತೀನಿ. ಸೊ ಸಿ ಫಸ್ಟ್ ಇಲ್ಲಿ ನಮಗೆ ಡೆಸಿಮಲ್ ಪಾಯಿಂಟ್ ಆಗಲಿ ನಮ್ಗೆ 1 ನಂಬರ್ ಇದೆ ಅಲ್ವಾ, ಒಳಗಡೆ ಯಾವ ನಂಬರು ಇಲ್ಲ. ಸೊ ಯಾವಾಗ ನಾವು ಒಂದು ನಂಬರ್ನ ಶಿಫ್ಟ್ ಮಾಡಿ ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡೋಕೆ ಏನು ಮಾಡಬೇಕು? 1 ನಂಬರ್ ಜಂಪ್ ಆಗ್ಬೇಕು, ಇಲ್ಲಿ ಒಂದೇ ನಂಬರ್ ಜಂಪ್ ಆಗ್ಬೇಕಲ್ವಾ. ಸೊ ಇದು ಈ ಕಡೆ ಹೋಗ್ಬಿಡುತ್ತೆ, 1 ನಂಬರ್ನ ಜಂಪ್ ಮಾಡಿದೆ ನಾನು. ಓಕೆ, ಸೊ ಡೆಸಿಮಲ್ ಪಾಯಿಂಟ್ ರಿಮೂವ್ ಆಗೋಯ್ತು, ಡೆಸಿಮಲ್ ಪಾಯಿಂಟ್ ರಿಮೂವ್ ಆಗೋಯ್ತು, ಇಲ್ಲಿ ಬಂತು. ಸೊ ಇಲ್ಲಿ ಬಂದ್ರೆ ಏನು ತೊಂದರೆ ಇಲ್ಲ. ಸೊ 2 ಪಾಯಿಂಟ್ ಆದ್ರೂ ಕೂಡ ಬರೀ 2 ಅಂತ ಅರ್ಥ ಅದು, ಓಕೆನಾ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಒಂದು ಜಂಪ್ ಮಾಡಿದಾಗ ಇಲ್ಲಿ ಒಳಗಡೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಒಂದು ನಂಬರ್ಗೆ ನೀವು ಜಂಪ್ ಮಾಡಿದಾಗ, ಶಿಫ್ಟ್ ಮಾಡಿದಾಗ ಡೆಸಿಮಲ್ ಪಾಯಿಂಟ್ನ ಇಲ್ಲಿ 1 0ನ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಲ್ವಾ. ಸೊ ಏನು ಮಾಡಿದೆ ನಾನು, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇತ್ತು, ಆ ಡೆಸಿಮಲ್ ಪಾಯಿಂಟ್ನ ನಾನು ಒಂದು ನಂಬರ್ಗೆ ಶಿಫ್ಟ್ ಮಾಡಬೇಕು. ಡಿವೈಸಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಕೊಂಡ್ರೆ ನಮಗೆ ಡಿವೈಸ್ ಮಾಡೋಕ್ಕೆ ಬರಲ್ಲ. ಸೊ ಡೆಸಿಮಲ್ ಪಾಯಿಂಟ್ನ 1 ನಂಬರ್ ಶಿಫ್ಟ್ ಮಾಡಬೇಕು. 1 ನಂಬರ್ಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ನಾವು 1 0ನ ಆ್ಯಡ್ ಮಾಡಬೇಕು ಡಿವೈಡ್ ಎಂಡ್ಗೆ, ಓಕೆನಾ. ಈ ರೀತಿ ಮಾಡಬೇಕು. ಸೊ ಇವಾಗ ಏನಾಯ್ತು, ಡೆಸಿಮಲ್ ಪಾಯಿಂಟು ಹೋಯ್ತು, 0.2 ಇದ್ದಿದ್ದು ಬರೀ 2 ಮಾತ್ರ ಆಯ್ತು, ಓಕೆನಾ. 1 ನಂಬರ್ ಶಿಫ್ಟ್ ಮಾಡಿದಾಗ 1 ನಂಬರ್ ಆ್ಯಡ್ ಆಗಬೇಕು, ಇಲ್ಲಿ 1 0 ಆ್ಯಡ್ ಆಗಬೇಕು. ಸೊ ಇವಾಗ ಮಾಮೂಲಿ ಡಿವೈಡ್ ಮಾಡ್ಬಿಡೋದು. 3 ಇದೆ, 2 1s 2, 3 - 2 1, ನೆಕ್ಸ್ಟು 6, 2 8s 16, 16 - 16 0, ನೆಕ್ಸ್ಟ್ ಹಾಗೆ 1 more 0 ಇದೆ. ಸೊ 2 0s 0. ಸೊ ಆನ್ಸರ್ ಇಸ್ 0. ಸೊ 180 ಬಂತು. ಈ ರೀತಿ ಮಾಡಬೇಕು. ಸೊ ಈ ಪ್ರಾಬ್ಲಮ್ ಅಲ್ಲಿ ಡಿವೈಡ್ ಅಂಡ್ ಡೆಸಿಮಲ್ ಪಾಯಿಂಟ್ ಇತ್ತು, ಈ ಪ್ರಾಬ್ಲಮ್ ಅಲ್ಲಿ ಡಿವೈಸರ್ ಡೆಸಿಮಲ್ ಪಾಯಿಂಟ್ ಇತ್ತು. ನೆಕ್ಸ್ಟ್ ಬೇರೆ ತರ ಪ್ರಾಬ್ಲಮ್ ಮಾಡೋಣ, ಓಕೆನಾ.